ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದೆ. ಆದರೆ ಮುಖ್ಯಮಂತ್ರಿ ಸ್ಥಾನ ಬೆಳಗಾವಿ ಜಿಲ್ಲೆಗೆ ಒಲಿದು ಬಂದರೆ ಸಂತೋಷವಾಗುತ್ತದೆ ಮತ್ತು ನಾನು ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ ಎಂದು ರಾಯಬಾಗ ಬಿಜೆಪಿ ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದ್ದಾರೆ. ಈ ಕುರಿತು ಚಿಕ್ಕೋಡಿ ತಾಲೂಕಿನ ಕರ್ಗಾಂವ್ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ಮಾಧ್ಯಮರ ಪ್ರಶ್ನೆಗೆ ಅವರು ಉತ್ತರಿಸಿದರು. ಮುಖ್ಯಮಂತ್ರಿಗಳು ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ವೇಳೆ ಬದಲಾವಣೆಯಾದರೆ ನನ್ನ ಸ್ವಂತ ಜಿಲ್ಲೆ ಬೆಳಗಾವಿ, ಹೀಗಾಗಿ ಬೆಳಗಾವಿಗೆ ಮುಖ್ಯಮಂತ್ರಿ ಒಲಿದು ಬಂದರೆ ಸ್ವಾಗತಿಸುತ್ತೇನೆ. ಇಲ್ಲಿಯವರೆಗೂ ಬೆಳಗಾವಿಗೆ ಮುಖ್ಯಮಂತ್ರಿಗಳ ಸ್ಥಾನ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಬದಲಾವಣೆಯಾದರೆ ಬೆಳಗಾವಿ ಜಿಲ್ಲೆಯವರೇ ಆದ ಸಚಿವ ಸತೀಶ್ ಜಾರಕಿಹೊಳಿ ಪರ ಐಹೊಳೆ ಪರೋಕ್ಷ ಬೆಂಬಲ ವ್ಯಕ್ತಪಡಿಸಿದ್ದರು. ದೇವರಾದಂಥ ಬೀರಪ್ಪಜ ದೇವರ ಪಾದಕ್ಕೆ ಹಣಿಮಣಿದು ಹಾಗೂ ಕರಗಾಂವ್ ಗ್ರಾಮದ ಇನ್ನುಳಿದ ಎಲ್ಲ ದೇವತೆಗಳ ಪಾದಕ್ಕೆ ಹಣಿಮಣಿದು ಇವತ್ತು ಕರಗಾಂವ್ ಗ್ರಾಮದ ಇಲ್ಲಿ ಬೀರದೇವರ ಗುಡಿ ಆವರಣದಲ್ಲಿ ಮತ್ತು ನಮ್ಮ ಪರಿಶಿಷ್ಟ ಜಾತಿಯ ವಡ್ರ ಸಮಾಜದ ಓಣಿಯಲ್ಲಿ 50 ಲಕ್ಷ ರೂಪಾಯಿ CC ಬೆಡ್ ರಸ್ತೆಯ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಯುವ ನಾಯಕರು ಹಾಗೂ ನಮ್ಮ ಪಾರದರ್ಶಕರಾದಂಥ ಪವನನ ಕತ್ತೆಯವರೇ ಹಾಗೂ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶಣ್ಣ ಬೆಲ್ಲದವರೇ, ರಾಯಬಾಗ್ ಮತಕ್ಷೇತ್ರದ BJP ಮಂಡಲ ಅಧ್ಯಕ್ಷರಾದಂಥ ಪೃಥ್ವಿರಾಜ್ ಜಾಧವ್ ಸರ್ಕಾರ ಅವರೇ ಮತ್ತು ಲ್ಯಾಂಡ್ ಆರ್ಮಿ ಅಧಿಕಾರಿಗಳೇ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರೇ, ಯುವಕ ಮಿತ್ರರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ ಎಲ್ಲರಿಗೆ ನಮಸ್ಕರಿಸಿ, ಈಗಾಗಲೇ ಇದನ್ನು 50 ಲಕ್ಷ ರೂಪಾಯಿದಂತೂ ಈಗ ಪೂಜೆಯನ್ನು ಇಲ್ಲಿ ಮಾಡಿದೆವು. ಒಟ್ಟ ಕರಗಾಂವ್ ಗ್ರಾಮದಲ್ಲಿ 1,50,00,000 ಅಲ್ರಿ ಮೇಡಮ್, 1,25,00,000 ರೂಪಾಯಿದು ಇವತ್ತು ಇಲ್ಲಿ ಕರಗಾಂವ್ದಾಗ ಪೂಜೆ. ಇನ್ನೂ 3 ಕಡೆ ಅದಾವು. ಮುಂದೆ ಇದ್ರ ಜೊತೆಗೇನ ಬೆನ್ನಳ್ಳಿಯಲ್ಲಿ ಮತ್ತು ವಿಜಯನಗರದಲ್ಲಿ ಅಲ್ಲಿ ಕೂಡ 25 ಲಕ್ಷ ರೂಪಾಯಿದ ಒಟ್ಟು ಈಗ ಟೋಟಲ್ 2 ಕೋಟಿ ಅನುದಾನದೊಳಗೆ ಎಲ್ಲ ಕೇರಿಯಲ್ಲಿ CC ರಸ್ತೆ ಕಾಮಗಾರಿ. ಅದಕ್ಕೆ ನಾವು ನಮ್ಮ ಗುತ್ತಿಗೆದಾರ ಅಂತ ತಿಮ್ಮಣ್ಣ ವಡ್ರ ಅವರಿಗೆ ಮತ್ತು ಲ್ಯಾಂಡರ್ ಅವರಿಗೆ ನಂದು ವಿನಂತಿ ಏನಂದ್ರೆ, ತಾವು ಮುಂದಿತ್ತ ಒಳ್ಳೆಯ ಗುಣಮಟ್ಟದ ಇವು ಬೆಡ್ ರಸ್ತೆಯನ್ನು ಮಾಡಿ ಸಮಾಜದ ಬಂಧುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇಲ್ಲಿ ಕೂಡ ಪವನನ ಕತ್ತೆಯವರು ಹೇಳಿದಂಗೆ ಇಲ್ಲಿ ದೇವಸ್ಥಾನ ಸಮೀಪ ಇಲ್ಲೆಲ್ಲ ಭಕ್ತಾದಿಗಳು ಇಲ್ಲಿ ದೇವ್ರಿಗೆ ಬರೋದ್ರಿಂದ ಇಲ್ಲಿಯೂ ಕೂಡ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಎಲ್ಲ ಅಧಿಕಾರಿಗಳಿಗೂ ಮತ್ತು ಗುತ್ತಿಗೆದಾರಿಗೂ ವಿನಂತಿಯನ್ನು ಮಾಡ್ಕೊಂಡ, ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡ ತಾವು ಮುಂದಿದ್ದ ಒಳ್ಳೆಯ ರೀತಿಯಿಂದ ತಾವು ಕಾಮಗಾರಿಯನ್ನು ಮಾಡಿಸ್ಕೋಬೇಕಂತೇಳಿ ಅವ್ರಿಗೂ ಕೂಡ ಗುರು ಹಿರಿಯರಿಗೂ ವಿನಂತಿಯನ್ನು ಮಾಡ್ಕೊಂಡ ಎಲ್ಲರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರು ಯಾರ ಆದರೂ ನಾವು ಸ್ವಾಗತ ಮಾಡ್ತೀವಲ್ಲ, ನಮ್ಮ ಜಿಲ್ಲಾಕ್ಕೆ ಆದ್ರೆ ನಮ್ಗೆ ಸ್ವಾಗತ ಮಾಡ್ತೀವಿ. ಶಶಿಧರ್ ಕೊಕಟ್ನೂರ್, RJ32 ನ್ಯೂಸ್, ಚಿಕ್ಕೋಡಿ.